ಹೊರ ಕಡಿಲಿಲ್ಲ. ಯಾವಾಗ ನೀವೆಲ್ಲ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಗ ಇದು ಷಡ್ಯಂತ್ರ ಇದೆ ಅಂತ ಹೇಳಿ DCM ಅವರು ಹೇಳ್ತಾರೆ. ಮತ್ತೊಂದ್ ಕಡೆ ಇದರ ಇನ್ನೂ ಕೂಡ ಅದರ ಸ್ಪಷ್ಟತೆಯನ್ನು ಯಾರು ಕೂಡ ಕೊಡ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಹೌಸ್ದಲ್ಲಿ ಏನು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ನಾವು ತನಿಖೆ ವರದಿ ಬರಲಿ, ತನಿಖೆ ವರದಿ ಇನ್ನೇನು ತನಿಖೆ ವರದಿ 13ರಲ್ಲಿ ಅಡ್ಡದ್ರಾಗ ಏನು ಸಿಕ್ಕಿಲ್ಲ. ಅಂದಮೇಲೆ ಅಂಗೈ ಹುಣ್ಣಿಗೆ ಕನ್ನಡಿಗೆ ಅನ್ನುವಂಥದ್ದು ಎಲ್ಲರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅದು ರಿಪೋರ್ಟ್ ಕೊಡೋಕೆ ಏನೊಂದು ತಿಂಗಳ ಬೇಕು. ಅದರಲ್ಲಿ ಏನಿದೆ, ಒಂದು ದಿವಸದಲ್ಲಿ 24 ಅವರ್ಸಲ್ಲಿ ಕೊಡ್ಬೋದು. ಆದ್ರೆ ಅಧಿವೇಶನ ಮುಗಿವರೆಗೂ ಹಿಂಗ ಮುಂದೆ ಜಕ್ಕೊತ್ತು ಹೋಗಿ ಅದನ್ನೊಂದು ಮುಚ್ಚಾಕುವಂತ ಷಡ್ಯಂತ್ರ ಕಾಂಗ್ರೆಸ್ನವ್ರು ಮಾಡ್ತಾರೆ. ಹಿಂದೂ ಧರ್ಮದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಹಿಂದೂ ದೊಡ್ಡ ದೇವಸ್ಥಾನಗಳಿದೆ ಎಲ್ಲದಕ್ಕೂ ಅವ್ರು ಮುತ್ತಿಗೆ ಹಾಕುವಂಥದ್ದು ಇದನ್ನೇ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರನೇ ಹೊಣೆ ಆಗ್ತದೆ. ಯಾಕಂದ್ರೆ ಹಿಂದೂಗಳು ಓಟ್ ಹಾಕಿಲ್ವಾ ನಿಮಗೆ? ಬರೀ ನೀವು ಅವರಿಂದ ಅಷ್ಟೇ ಆರಿಸಿ ಬಂದಿರಾ? ಇಲ್ಲಲ್ಲ. ಇವತ್ತೇನು ಅನ್ಯಾಯ ಮಾಡ್ತಾ ಇದ್ರಿ ಹಿಂದೂಗಳಿಗೆ, ಅದ್ರ ಬಡ್ಡಿ ಸಮೇತ ನಿಮಗೆ ಪಾಠ ಕಲಿಸಲಾರ್ದೇ ನಮ್ಮ ಕರ್ನಾಟಕದ ದೇಶದ ಹಿಂದೂಗಳು ಬಿಡಲ್ಲ ಅನ್ನೋಂಥ ಮಾತನ್ನ ಹೇಳ್ತಾರೆ. 28 ಧರ್ಮಸ್ಥಳ ಪೂಜ್ಯ ಮಂಜುನಾಥ ಸ್ವಾಮೀಜಿ ತಲಾಂತರದಿಂದ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಜ್ಯದವರು ಸಹಿತ ಅಲ್ಲಿ ಭಕ್ತಿಪೂರ್ವಕವಾಗಿ ನಡ್ಕೊಳ್ಳುವಂಥವ್ರು ಇದ್ದಾರೆ. ಹಿಂದೂ ದೇವಸ್ಥಾನಗಳಿಗೆ ಒಂದು ಕಪ್ಪು ಚುಕ್ಕೆ ಬರುವ ಸಲುವಾಗಿ ಈ ಕಾಂಗ್ರೆಸ್ಸಿನವರು ಎಲ್ಲ ಕಡೆಗಳಲ್ಲೂ ಸಹಿತ ಇಂಥ ಒಂದು ಅನಾಮಿಕರನ್ನು ಕರ್ಕೊಂಡ್ಬಂದು ಅದನ್ನು ತೋರಿಸಿ ಈ SITಗಳನ್ನು ಮಾಡ್ಕೊಂಡು ಇದನ್ನು ಮಾಡುವಂಥ ದುರುದ್ದೇಶ ಇದರಲ್ಲಿದೆ. ಇವತ್ತು ನೋಡಿ, 13 ಕಡೆ ಅವ್ರು ತೋರಿಸಿದ್ರು, ಎಲ್ಲ ಕಡೆ ಅಗದ್ರು ಸಹಿತ ನಾನೇ ಅಗದಿದ್ದೇನೆ ಅಂತ ಹೇಳಿದಾನೆ. ಅವನೇ ಮೊದಲೇ ತಪ್ಪಿತಸ್ಥ ಅಂದಮೇಲೆ ಅವ್ನ ಅರೆಸ್ಟ್ ಮಾಡಿ ಅವ್ರ ಕಸ್ಟಡಿಯಲ್ಲಿ ತಗೊಂಡು ದಿನನಿತ್ಯ ಮಾಡ್ಬೇಕು. ಅವ್ನ ಮೊಬೈಲ್ ಕೈಯಲ್ಲಿ ತಗೊಂಡು ಅದನ್ನೆಲ್ಲ ಮಾಡಿಬಿಟ್ಟು ಅವ್ನು ಫ್ರೀ ಹ್ಯಾಂಡು ಅವ್ನು ರಾತ್ರಿ ಹೋಗಿ ಚಿಕನ್ ಮಟನ್ ತಿಂದು ಇಲ್ಲಿ ಬಂದು ಬೆಳಿಗ್ಗೆ ಬರುವಂಗೆ ಇಷ್ಟು ಫ್ರೀ ಇಟ್ಟಿದ್ದು ಭಾಳ ಓಪನ್ ಆಗಿ ರಾಜ್ಯದ ಜನತೆ ಅಷ್ಟೊಂದು ಮೂರ್ಖಿಲ್ಲ. ಎಲ್ಲರಿಗೂ ಅರ್ಥ ಆಗುತ್ತೆ ಇವ್ರು ಏನು ಮಾಡತ್ತಾರೆ ಅನ್ನೋದು. ಅಂಥದ್ದು ಮಾಡಿ ಧರ್ಮಸ್ಥಳದ ಕ್ಷೇತ್ರದ ಅವರು ಪೂಜ್ಯರಿಗೆ, ಧರ್ಮಸ್ಥಳದ ಪೂಜ್ಯ ಹೆಗಡೆ ಅವರಿಗೆ ಒಂದು ಕಪ್ ಚುಕ್ಕೆ ತರುವಂಥ, ಅವ್ರ ಕುಟುಂಬಕ್ಕೆ ಒಂದು ಕಪ್ ಚುಕ್ಕೆ ತರುವಂಥ ಕೆಲಸವನ್ನ ಕಾಂಗ್ರೆಸ್ಸಿನವ್ರು ಅದನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಏನೂ ಸಿಗದೇ ಇದ್ದಾಗೂ ಸಹಿತ ಅವ್ನು ಅರೆಸ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಒಂದು ಯಾವುದೋ ಒಂದು ತಲೆಬೀಡಿ ಹಿಡ್ಕೊಂಡು ಇದನ್ನ ತೊಗೊಂಬಂದು ತೋರಿಸ್ತಾರೆ ಅಂದ್ರೆ ಎಲ್ಲಿಂದ ಬಂತು ಅನ್ನೋದು ಹೇಳಕ್ಕೆ ಅವ್ರ ಕಡೆ ಉತ್ತರ ಇಲ್ಲ. ಈ ರೀತಿ ಯಾವುದೋ ರಾಜ್ಯದವ ಅಲ್ಲಿ ಬಂದು ಯಾವನೋ ಒಂದು ಬಾಳ್ ಮಾಡಿ ತೋರಿಸ್ತಾನೆ ಅಂದ್ರೆ ಅದು ಹೇಳಿದ್ದಕ್ಕೆ ಒಂದು SIT ಕ್ರಿಯೇಟ್ ಮಾಡಿ ಅದನ್ನ ಮಾಡ್ತಾರೆ. ಈಗ ನಾವು ವಿಧಾನಸೌಧ ಕೆಳಗಡೆನೆ ಇಲ್ಲಿದೆ, ಅಲ್ಲಿ ತೋರಿಸ್ತೀನಿ ಅಂತಂದ್ರೆ ಹಾಡ್ತಾರ ಅಲ್ಲಿ. ಅಥವಾ ಇನ್ನೊಬ್ರು ಯಾರೋ ಅನಾಮಿಕ ಬಂದು ಇವ್ರು ಬಂದು ಇಲ್ಲಿ ಏನೋ ಮುಸ್ಲಿಂ ಸಂಪ್ರದಾಯದಲ್ಲಿ ಈ ಕಡೆ ಐತದ ಮತ್ತೊಬ್ಬ ಬೆಳೆದ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅದನ್ನ. ಈ ರೀತಿ ಸರ್ಕಾರದ ತೆರಿಗೆ ಹಣವನ್ನು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಸ್ಪಷ್ಟವಾಗಿರುವಂತ ನಿದರ್ಶನ. ಯಾಕೋ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಬಹಳ ಅನುಭವ ಇರುವಂತ ರಾಜಕಾರಣಿಗಳು ಇದನ್ನ SIT ಮಾಡುವಾಗನೇ ಅದು ನಾವು ಯಾರು ಏನು ಎಂತ ಅನ್ನುವಂಥದ್ದನ್ನ ಎಲ್ಲನೂ ಅದನ್ನ ಅವನು ಮುಂಪರ ಪರೀಕ್ಷೆ ಮಾಡಿ ಇದಕ್ಕೆ SIT ತಯಾರು ಮಾಡಿ ಅಲ್ಲಿ ಕೆಲಸಕ್ಕೆ ಹಚ್ಚಬೇಕಾಗಿತ್ತು. ಯಾನೊಬ್ಬ ದಾರಿ ಹೋಗುವಾಗ ಇಂಥ ಹೇಳ್ತಾನಂತಂದ್ರೆ ಪ್ರಭು ಶ್ರೀರಾಮಚಂದ್ರಿಗೆ ಇದು ಹೇಳಿದಂಗೆ ಆಗತ್ತೆ. ಅದು ಆ ಥರ ಅದು ಭಾಳ ಅನ್ಯಾಯದ ಕೆಲಸ ಆಗಿದೆ. ಇಮ್ಮಿಡಿಯೇಟ್ ಆಗಿ ಅವ್ನ ಅರೆಸ್ಟ್ ಮಾಡಬೇಕು, ಅವ್ನ ಮಂಪರ್ ಪರೀಕ್ಷೆ ಮಾಡಿಸಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಬೇಕು. ನೋಡ್ರಿ, ಅದ್ರ ಬಗ್ಗೆ ಅವರು ತನಿಖೆಯನ್ನು ಮಾಡಬೇಕು. ಸುಮ್ಮನೆ ಇವರೊಂದು ಇಲ್ಲಿ ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಮಾಡೋದು, ಅವರು ನಮ್ಗೇನು ಕಣ್ಣಿಗೆ ಗೊತ್ತಿಲ್ಲಾರ್ದೇನೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಷ್ಟು ಸರಿ ಇರುವುದಿಲ್ಲ. 28 ಮರ್ಡರ್ ಮಾಡಿದ್ರೆ ಅಂದ್ರೆ ಇವತ್ತು ಯಾಕೆ ಹೇಳ್ತಾರೆ ಅವರು? ಅವಾಗನೇ ಹೇಳ್ಬೇಕಲ್ಲ. ಮರ್ಡರ್ ಆದ ಒಂದು ವಾರದಲ್ಲಿನೋ ಒಂದು ತಿಂಗಳಲ್ಲಿನೋ ಅವ್ರು ಹೇಳ್ಬೇಕಿತ್ತು. ಅದು ಹಳೆ ವಿಡಿಯೋ ಅಂತ ಹೇಳ್ತಾರೆ ಸರ್ ಅವ್ರು, ತಿಂಗಳೋಡಿ ಅವರು. ಈಗ ಸ್ಪಷ್ಟೀಕರಣ, ಈಗ DK ಶಿವಕುಮಾರ್ ಅದನ್ನ ಪ್ರಶ್ನೆ ಮಾಡಿದ್ರು. BJP MLA ಅವರು ಹೇಳಿದ್ದನ್ನ ಹೇಳಿದ್ದೀನಿ ಅನ್ನುವಂಥದ್ದು. ನೋಡ್ರಿ, ಯಾರ ಮೇಲೆ ಅಪಾದನೆ ಬಂದ್ರು ಸಹಿತ ಅಪಾದನೆ ಮಾಡಿರುವಂತ ವ್ಯಕ್ತಿ ಯಾರು, ಅವ್ ಎಲ್ಲಿಂದ ಬಂದಿದ್ದಾನೆ, ಯಾವ ಉದ್ದೇಶ ತಗೊಂಡ್ ಬಂದಿದ್ದಾನೆ, ಅವ್ನ ಹಿಂದೆ ಯಾರಿದ್ದಾರೆ, ಅದನ್ನ ತನಿಖೆ ಮಾಡಿ ಮುಂದೆ ಹೋಗ್ಬೇಕು. ಸುಮ್ಮನೆ ಆದಿ ಹೋಗುವಂತವ್ರಿಗೆ ಈ ಪ್ರಧಾನಮಂತ್ರಿ ಅವ್ರಿಗೆ ಏನೇನೋ ಅಪಾದನೆ ಮಾಡ್ತಾರೆ. ಈಗ ವಜ್ರದ ಏನೇ ಅದನ್ನ ಎಲ್ಲೇ ಇಟ್ಟರು ಸಹಿತ ವಜ್ರನೇ. ಈಗ ಮೋದಿ ಅವ್ರಿಗೆ ಇಡೀ ಜಗತ್ತನ್ನೇ ಅವ್ರು ಮೊದಲೇ ಸ್ಥಾನದಲ್ಲಿ ತರುವಂತದ್ರ ಕಡೆ ಇದ್ದಾರೆ. ಇವ್ರ 4 ಮಂದಿ ಕಾಂಗ್ರೆಸ್ನವ್ರ ಬಗ್ಗೆ ಏನೋ ಮಾತಾಡಿದ್ರೆ, ರಾಹುಲ್ ಗಾಂಧಿ ಅಂತವ್ರು ಮಾತಾಡಿದ್ರೆ ಅವ್ರ ವರ್ಚಸ್ ಕಡಿಮೆ ಆಗ್ತದಾರ. ಈಗ 14ನೇ ಸ್ಥಾನದಲ್ಲಿ ಇರುವಂತ ನಮ್ಮ ದೇಶದ ಆರ್ಥಿಕತೆ ಇವತ್ತು 3-4ರ ಮಧ್ಯದಲ್ಲಿದ್ದೀವಿ. 3ನೇ ಸ್ಥಾನ. ಜಗತ್ತಿನ ಅತ್ಯಂತ ಮುಂದುವರೆದಿರುವಂತ ದೇಶಗಳನ್ನ ಹಿಂದಾಕಿ 3ನೇ ಸ್ಥಾನದಲ್ಲಿ ಬರುವಂತದ್ದು ಅಷ್ಟು ಸಾಮಾನ್ಯ ಅಲ್ಲ. ಹಿಂದಾಗಿ ಹೋಗಿರುವಂತ ಎಲ್ಲಾ ಪ್ರಧಾನಿಗಳಿಗೆ ಯಾವ್ಯಾವ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನ ಬೇರೆ ದೇಶದಾಗ ಕೊಟ್ಟಾರ, ಅದ್ರ 10 ರಟ್ಟು ಇವತ್ತು ನಮ್ಮ ಮೋದಿ ಅವ್ರಿಗೆ ಸಿಕ್ಕಿದೆ. ಅಂದ್ರೆ ಇದಕ್ಕೆ ಇವ್ರು ನಮ್ಮವ್ರು ಏನೇ ತೆಗೆದಿದ್ರು ಸಹಿತ ಅವ್ರ ಮೇಲೆ ಇರುವಂತ
ಪ್ರೀತಿ ವಿಶ್ವಾಸ ನಮ್ಮ ದೇಶದ ಅಭಿವೃದ್ಧಿ ಅವ್ರ ದೂರದೃಷ್ಟಿಗೆ ಏನು ಕಳಂಕ ತರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೊರ ಕಡಿಲಿಲ್ಲ. ಯಾವಾಗ ನೀವೆಲ್ಲ ಪ್ರಶ್ನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಗ ಇದು ಷಡ್ಯಂತ್ರ ಇದೆ ಅಂತ ಹೇಳಿ DCM ಅವರು ಹೇಳ್ತಾರೆ. ಮತ್ತೊಂದ್ ಕಡೆ ಇದನ್ನ ಇನ್ನೂ ಕೂಡ ಅದಕ್ಕೆ ಸ್ಪಷ್ಟತೆಯನ್ನು ಯಾರು ಕೂಡ ಕೊಡ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯ ಸಾಹೇಬರು ಹೌಸ್ದಲ್ಲಿ ಏನು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ನಾವು ತನಿಖೆ ವರದಿ ಬರಲಿ, ತನಿಖೆ ವರದಿ, ಇನ್ನೇನು ತನಿಖೆ ವರದಿ 13ರಲ್ಲಿ ಅಡ್ಡದ್ರಾಗ ಏನು ಸಿಕ್ಕಿಲ್ಲ ಅಂದಮೇಲೆ ಅಂಗೈ ಹುಣ್ಣಿಗೆ ಕನ್ನಡಿಗೆ ಅನ್ನುವಂಥದ್ದು ಎಲ್ಲರಿಗೂ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ರಿಪೋರ್ಟ್ ಕೊಡೋಕೆ ಒಂದು ತಿಂಗಳ ಬೇಕು. ಅದರಲ್ಲಿ ಏನಿದೆ, ಒಂದು ದಿವಸದಲ್ಲಿ 24 ಅವರ್ಸಲ್ಲಿ ಕೊಡ್ಬೋದು. ಆದ್ರೆ ಅಧಿವೇಶನ ಮುಗಿವರೆಗೂ ಹಿಂಗೆ ಮುಂದೆ ಜಕ್ಕೊತ್ತು ಹೋಗಿ ಅದನ್ನೊಂದು ಮುಚ್ಚಾಕುವಂತ ಷಡ್ಯಂತ್ರ ಕಾಂಗ್ರೆಸ್ನವ್ರು ಮಾಡ್ತಾರೆ. ಹಿಂದೂ ಧರ್ಮದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಹಿಂದೂ ದೊಡ್ಡ ದೇವಸ್ಥಾನಗಳಿದೆ ಎಲ್ಲದಕ್ಕೂ ಅವ್ರು ಮುತ್ತಿಗೆ ಹಾಕುವಂಥದ್ದು ಇದನ್ನೇ ಮಾಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರನೇ ಹೊಣೆ ಆಗ್ತದೆ. ಯಾಕಂದ್ರೆ ಹಿಂದೂಗಳು ಓಟ್ ಹಾಕಿಲ್ವಾ ನಿಮಗೆ? ಬರೀ ನೀವು ಅವರಿಂದ ಅಷ್ಟೇ ಆರಿಸಿ ಬಂದಿರಾ? ಇಲ್ಲಲ್ಲ. ಇವತ್ತೇನು ಅನ್ಯಾಯ ಮಾಡ್ತಾ ಇದ್ರಿ ಹಿಂದೂಗಳಿಗೆ, ಅದ್ರ ಬಡ್ಡಿ ಸಮೇತ ನಿಮಗೆ ಪಾಠ ಕಲಿಸಲಾರ್ದೇ ನಮ್ಮ ಕರ್ನಾಟಕದ ದೇಶದ ಹಿಂದೂಗಳು ಬಿಡಲ್ಲ ಅನ್ನೋಂಥ ಮಾತನ್ನ ಹೇಳ್ತಾರೆ. 28 ಕೇಸ್ಗಳು 28 ಧರ್ಮಸ್ಥಳ ಪೂಜ್ಯ ಮಂಜುನಾಥ ಸ್ವಾಮೀಜಿ ತಲಾಂತರದಿಂದ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಸುತ್ತಮುತ್ತಲಿನ ರಾಜ್ಯದವರು ಸಹಿತ ಅಲ್ಲಿ ಭಕ್ತಿಪೂರ್ವಕವಾಗಿ ನಡ್ಕೊಳ್ಳುವಂಥವ್ರು ಇದ್ದಾರೆ. ಹಿಂದೂ ದೇವಸ್ಥಾನಗಳಿಗೆ ಒಂದು ಕಪ್ಪು ಚುಕ್ಕೆ ಬರುವ ಸಲುವಾಗಿ ಈ ಕಾಂಗ್ರೆಸ್ಸಿನವರು ಎಲ್ಲ ಕಡೆಗಳಲ್ಲೂ ಸಹಿತ ಇಂಥ ಒಂದು ಅನಾಮಿಕನನ್ನು ಕರ್ಕೊಂಡ್ಬಂದು ಅದನ್ನು ತೋರಿಸಿ ಈ SITಗಳನ್ನು ಮಾಡ್ಕೊಂಡು ಇದನ್ನು ಮಾಡುವಂಥ ದುರುದ್ದೇಶ ಇದರಲ್ಲಿದೆ. ಇವತ್ತು ನೋಡಿ, 13 ಕಡೆ ಅವ್ರು ತೋರಿಸಿದ್ರು, ಎಲ್ಲ ಕಡೆ ಅಗದ್ರು ಸಹಿತ ನಾನೇ ಅಗದಿದ್ದೇನೆ ಅಂತ ಹೇಳಿದಾನೆ. ಅವನೇ ಮೊದಲೇ ತಪ್ಪಿತಸ್ಥ ಆದ್ಮೇಲೆ ಅವ್ನ ಅರೆಸ್ಟ್ ಮಾಡಿ ಅವ್ರ ಕಸ್ಟಡಿಯಲ್ಲಿ ತಗೊಂಡು ದಿನನಿತ್ಯ ಮಾಡ್ಬೇಕು. ಅವ್ನ ಮೊಬೈಲ್ ಕೈಯಲ್ಲಿ ತಗೊಂಡು ಅದನ್ನೆಲ್ಲ ಮಾಡೋದ್ಬಿಟ್ಟು ಅವ್ನು ಫ್ರೀ ಹ್ಯಾಂಡ್ ಅವ್ನು ರಾತ್ರಿ ಹೋಗಿ ಚಿಕನ್ ಮಟನ್ ತಿಂದು ಇಲ್ಲಿ ಬಂದು ಬೆಳಿಗ್ಗೆ ಬರುವಂಗೆ ಇಷ್ಟು ಫ್ರೀ ಇಟ್ಟಿದ್ದು ಭಾಳ ಓಪನ್ ಆಗಿ ರಾಜ್ಯದ ಜನತೆ ಅಷ್ಟೊಂದು ಮೂರ್ಖಿಲ್ಲ. ಎಲ್ಲರಿಗೂ ಅರ್ಥ ಆಗತ್ತೆ ಇವ್ರು ಏನ್ ಮಾಡತ್ತಾರೆ ಅನ್ನೋದು. ಅಂಥದ್ದು ಮಾಡಿ ಧರ್ಮಸ್ಥಳದ ಕ್ಷೇತ್ರದ ಅವರು ಪೂಜ್ಯರಿಗೆ, ಧರ್ಮಸ್ಥಳದ ಪೂಜ್ಯ ಹೆಗಡೆ ಅವರಿಗೆ ಒಂದು ಕಪ್ ಚುಕ್ಕೆ ತರುವಂತ, ಅವ್ರ ಕುಟುಂಬಕ್ಕೆ ಒಂದು ಕಪ್ ಚುಕ್ಕೆ ತರುವಂತ ಕೆಲಸವನ್ನ ಕಾಂಗ್ರೆಸ್ಸಿನವ್ರು ಅದನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನೂ ಸಿಗದೇ ಇದ್ದಾಗನೂ ಸಹಿತ ಅರೆಸ್ಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಒಂದು ಯಾವುದೋ ಒಂದು ತಲೆಬೀಡಿ ಹಿಡ್ಕೊಂಡು ಇದನ್ನ ತೊಗೊಂಬಂದು ತೋರಿಸ್ತಾರೆ ಅಂದ್ರೆ ಎಲ್ಲಿಂದ ಬಂತು ಅನ್ನೋದು ಹೇಳಕ್ಕೆ ಅವ್ರ ಕಡೆ ಉತ್ತರ ಇಲ್ಲ. ಈ ರೀತಿ ಯಾವುದೋ ರಾಜ್ಯದ ಅಲ್ಲಿ ಬಂದು ಯಾವನೋ ಒಂದು ಬಾಳ್ ಮಾಡಿ ತೋರಿಸ್ತಾನೆ ಅಂದ್ರೆ ಆ ಹೇಳಿದ್ದಕ್ಕೆ ಒಂದು SIT ಕ್ರಿಯೇಟ್ ಮಾಡಿ ಅದನ್ನ ಮಾಡ್ತಾರೆ. ಈಗ ನಾವು ವಿಧಾನಸೌಧ ಕೆಳಗಡೆನೆ ಇಲ್ಲಿ ಅಲ್ಲಿ ತೋರಿಸ್ತೀನಿ ಅಂತಂದ್ರೆ ಹಾಡ್ತಾರ ಅಲ್ಲಿ, ಅಥವಾ ಇನ್ನೊಬ್ರು ಯಾರೋ ಅನಾಮಿಕ ಬಂದು ಇವ್ರು ಬಂದು ಇಲ್ಲಿ ಏನೋ ಮುಸ್ಲಿಂ ಸಂಪ್ರದಾಯದಲ್ಲಿ ಈ ಕಡೆ ಐತೆ ಮತ್ತೊಬ್ಬ ಬೆಳೆದಾರೆ ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಅದನ್ನ. ಈ ರೀತಿ ಸರ್ಕಾರದ ತೆರಿಗೆ ಹಣವನ್ನು ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಸ್ಪಷ್ಟವಾಗಿರುವಂತ ನಿದರ್ಶನ. ಯಾಕೋ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಬಹಳ ಅನುಭವ ಇರುವಂತ ರಾಜಕಾರಣಿಗಳು ಇದನ್ನ SIT ಮಾಡುವಾಗನೇ ಅದು ನಾವು ಯಾರು ಏನು ಎಂತ ಅನ್ನುವಂಥದ್ದನ್ನೆಲ್ಲನೂ ಅದನ್ನ ಅವ್ನು ಮುಂಪರ ಪರೀಕ್ಷೆ ಮಾಡಿ ಇದಕ್ಕೆ SIT ತಯಾರು ಮಾಡಿ ಅಲ್ಲಿ ಕೆಲಸಕ್ಕೆ ಹಚ್ಚಬೇಕಾಗಿತ್ತು. ಯಾನೊಬ್ಬ ದಾರಿ ಹೋಗುವಾಗಿಂತ ಹೇಳ್ತಾನಂತಂದ್ರೆ ಪ್ರಭು ಶ್ರೀರಾಮಚಂದ್ರಿಗೆ ಇದು ಹೇಳಿದಂಗೆ ಆಗತ್ತೆ. ಅದು ಆ ಥರ ಅದು ಬಹಳ ಅನ್ಯಾಯದ ಕೆಲಸ ಆಗಿದೆ. ಇಮ್ಮಿಡಿಯೇಟ್ ಆಗಿ ಅವ್ನ ಅರೆಸ್ಟ್ ಮಾಡಬೇಕು, ಅವ್ನ ಮುಂಪರ ಪರೀಕ್ಷೆ ಮಾಡಿಸಬೇಕು, ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಬೇಕು. ನೋಡ್ರಿ, ಅದ್ರ ಬಗ್ಗೆ ಅವರು ತನಿಖೆಯನ್ನು ಮಾಡ್ಬೇಕು. ಸುಮ್ಮನೆ ಇವರೊಂದು ಇಲ್ಲಿ ಮಾಡ್ಯಾರ ಅಂತೇಳಿ ಅವ್ರ ಮೇಲೆ ಮಾಡೋದು, ಅವರು ನಮ್ಗೇನು ಕಣ್ಣಿಗೆ ಗೊತ್ತಿಲ್ಲಾರ್ದೇನೆ ಅದಕ್ಕೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ಅಷ್ಟು ಸರಿ ಇರುವುದಿಲ್ಲ. 28 ಮರ್ಡರ್ ಮಾಡಿದ್ರೆ ಅಂದ್ರೆ ಇವತ್ತು ಯಾಕೆ ಹೇಳ್ತಾರೆ ಅವರು? ಅವಾಗನೇ ಹೇಳ್ಬೇಕಲ್ಲ. ಮರ್ಡರ್ ಆದ ಒಂದು ವಾರದಲ್ಲಿನೋ ಒಂದು ತಿಂಗಳಲ್ಲಿನೋ ಅವ್ರು ಹೇಳ್ಬೇಕಿತ್ತು. ಅದು ಹಳೆ ವಿಡಿಯೋ ಅಂತ ಹೇಳ್ತಾರೆ ಸರ್ ಅವ್ರು ತಿಂಗಳೋಡಿ ಅವರು. ಈಗ ಸ್ಪಷ್ಟೀಕರಣ, ಈಗ DK ಶಿವಕುಮಾರ್ ಅದನ್ನ ಪ್ರಶ್ನೆ ಮಾಡಿದ್ರು. BJP MLA ಅವ್ರು ಹೇಳಿದ್ದನ್ನ ಹೇಳಿದ್ದೀನಿ ಅನ್ನುವಂಥದ್ದು. ಅವ್ರು ನೋಡ್ರಿ, ಯಾರ ಮೇಲೆ ಅಪಾದನೆ ಬಂದ್ರು ಸಹಿತ ಅಪಾದನೆ ಮಾಡಿರುವಂತ ವ್ಯಕ್ತಿ ಯಾರು, ಅವ್ ಎಲ್ಲಿಂದ ಬಂದಿದ್ದಾನೆ, ಯಾವ ಉದ್ದೇಶ ತಗೊಂಡ್ ಬಂದಿದ್ದಾನೆ, ಅವನಿಂದ ಯಾರಿದ್ದಾರೆ, ಅದನ್ನ ತನಿಖೆ ಮಾಡಿ ಮುಂದೆ ಹೋಗ್ಬೇಕು. ಸುಮ್ಮನೆ ಆದಿ ಹೋಗುವಂತವ್ರಿಗೆ ಈ ಪ್ರಧಾನಮಂತ್ರಿ ಅವ್ರಿಗೆ ಏನೇನೋ ಅಪಾದನೆ ಮಾಡ್ತಾರೆ. ಈಗ ವಜ್ರದ ಏನೇ ಅದನ್ನ ಎಲ್ಲೇ ಇಟ್ಟರು ಸಹಿತ ವಜ್ರನೇ. ಈಗ ಮೋದಿ ಅವ್ರಿಗೆ ಇಡೀ ಜಗತ್ತನ್ನೇ ಅವ್ರು ಮೊದಲೇ ಸ್ಥಾನದಲ್ಲಿ ತರುವಂತದ್ರ ಕಡೆ ಇದ್ದಾರೆ. ಇವ್ರ 4 ಮಂದಿ ಕಾಂಗ್ರೆಸ್ನವ್ರ ಅವ್ರ ಬಗ್ಗೆ ಏನೋ ಮಾತಾಡಿದ್ರೆ, ರಾಹುಲ್ ಗಾಂಧಿ ಅಂತವ್ರು ಮಾತಾಡಿದ್ರೆ ಅವ್ರ ವರ್ಚಸ್ ಕಡಿಮೆ ಆಗ್ತದಾರ. ಈಗ 14ನೇ ಸ್ಥಾನದಲ್ಲಿ ಇರುವಂತ ನಮ್ಮ ದೇಶದ ಆರ್ಥಿಕತೆ ಇವತ್ತು 3-4 ಮಧ್ಯದಲ್ಲಿದ್ದೀವಿ. 3ನೇ ಸ್ಥಾನ. ಜಗತ್ತಿನ ಅತ್ಯಂತ ಮುಂದುವರೆದಿರುವಂತ ದೇಶಗಳನ್ನ ಹಿಂದಾಕಿ 3ನೇ ಸ್ಥಾನದಲ್ಲಿ ಬರುವಂತದ್ದು ಅಷ್ಟು ಸಾಮಾನ್ಯ ಅಲ್ಲ. ಹಿಂದಾಗಿ ಹೋಗಿರುವಂತ ಎಲ್ಲಾ ಪ್ರಧಾನಿಗಳಿಗೆ ಯಾವ್ಯಾವ ದೊಡ್ಡ ದೊಡ್ಡ ಅವಾರ್ಡ್ಗಳನ್ನ ಬೇರೆ ದೇಶದಾಗ ಕೊಟ್ಟಾರ, ಅದ್ರ 10 ಇವತ್ತು ನಮ್ಮ ಮೋದಿ ಅವ್ರಿಗೆ ಸಿಕ್ಕಿದೆ. ಅಂದ್ರೆ ಇದಕ್ಕೆ ಇವ್ರು ನಮ್ಮವ್ರು ಏನೇ ತೆಗೆದಿದ್ರು ಸಹಿತ ಅವ್ರ ಮೇಲೆ ಇರುವಂತ ಪ್ರೀತಿ ವಿಶ್ವಾಸ ನಮ್ಮ ದೇಶದ ಅಭಿವೃದ್ಧಿ ಅವ್ರ ದೂರದೃಷ್ಟಿಗೆ ಏನು ಕಳಂಕ ತರ್ಲಿಕ್ಕೆ ಸಾಧ್ಯನೇ ಇಲ್ಲ.